ಎಲ್ರಿಗೂ ನಮಸ್ಕಾರ. ಇವತ್ತು ಎಗ್ ಬಿರಿಯಾನಿ ರೆಸಿಪಿ ತೋರ್ಸಕತ್ತೀನಿ. ಮಕ್ಕಳು ಇಷ್ಟಪಟ್ಟು ತಿನ್ನೋಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಎಗ್ಗು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಬರೀ ಅನ್ನ ಸಾರು ತಿಂದು ಬೇಜಾರಾದಾಗ ಈ ಥರ ಎಗ್ ರೈಸ್ ಕೂಡ ನೀವು ಟಿಫನಿಗಾಯಿತು ಊಟಕ್ಕಾಗಲಿ ಮಾಡ್ಕೋಬೋದು. ಹೆಂಗೆ ಮಾಡೋದು ನೋಡೋಣ ಬರ್ರಿ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನಾನು ತೋರಿಸ್ತಾ ಇದ್ದೇನೆ ನೋಡ್ಬೋದು. ಈರುಳ್ಳಿ, ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಕಲ್ಲು ಹೂವು, ಮೆಣಸಿನ್ಕಾಯಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಈ ಥರ. ಈಗ ನಾನು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ. ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಖಾರಕ್ಕೆ ಹಸಿಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ರಿ. ಖಾರ ಜಾಸ್ತಿ ಬೇಕು ಅಂದ್ರೆ ಹಾಕ್ಕೋಬೋದು. ಇದು ಭಾಳ ಖಾರ ಅದಾವು, ಹೀಗಾಗಿ ನಾನು ಎರಡನ್ನ ಹಾಕ್ಕೊಂಡಿನಿ. ಆಮೇಲೆ ಸ್ವಲ್ಪ ಹಸಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ. ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಲಿ, ಶುಂಠಿ ಸ್ವಲ್ಪ ಕಡಿಮೆ ಇರಲಿ ಬೆಳ್ಳುಳ್ಳಿಗಿಂತ. ಮತ್ತು ಚಕ್ಕೆ, ಕಾಳು ಮೆಣಸು, ಒಂದು 7-8 ಕಾಳು ಮೆಣಸು. ರುಚಿನೂ ಕೊಡ್ತೈತಿ ಮತ್ತು ಖಾರನೂ ಆಗುತ್ತೆ ಇದು ಕಾಳು ಮೆಣಸು ಹಾಕೋದ್ರಿಂದ. ಮತ್ತು ಏಲಕ್ಕಿ ಕೂಡ ಹಾಕಿದ್ದೀನಿ, ಲವಂಗ ಏಲಕ್ಕಿ. ಅದು ಸ್ಕಿಪ್ ಆಗೈತಿ, ಅದ್ರ ಸಂಬಂಧ ಏಲಕ್ಕಿ ಮತ್ತು 2 ಲವಂಗ ಹಾಕ್ಕೊಳ್ರಿ. ಆಮೇಲೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ಮರ್ತಿದ್ದೆ, ಹೀಗಾಗಿ ಮತ್ತು ನೋಡಿರಿ ಸೊಪ್ಪಿನ ಕಾಳು, ಸ್ವಲ್ಪ ಸೊಪ್ಪಿನ ಕಾಳು, ಸೊಂಪು ಅಂತೀವಲ್ಲ, ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಬಂದೇನಿ. ಈ ಥರ ರೆಡಿ ಮಾಡ್ಕೊಂಡೇನು ಮಸಾಲಾನ. ಇಷ್ಟು ರೈಸು ಮಾಡುವುದಕ್ಕಿಂತ ಒಂದು 10 ನಿಮಿಷ ಮೊದಲು ನೀವು ನೀರೊಳಗೆ ಹಾಕಿ ನೆನೆಸಿಟ್ರೆ ತುಂಬ ಚೆನ್ನಾಗಿ ಬರ್ತೈತಿ. ಈಗ ನೋಡಿರಿ ಈ ಮಸಾಲ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿನಿ. ನೆಕ್ಸ್ಟು ಕುಕ್ಕರ್ನ ಇಟ್ಕೊಳ್ಳೋಣಂತ. ಕುಕ್ಕರಿಗೆ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ. ಎಣ್ಣೆ ಕಾಯಿಲಿ ಸ್ವಲ್ಪ. ಎಣ್ಣೆ ಕಾದಿಂದ ಉಳಿದ ಸಾಮಗ್ರಿಗಳನ್ನೆಲ್ಲನೂ ಹಾಕ್ಕೊಂಡು ಮಾಡೋಣ ಅಂತ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮು ನೋಡಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಈಗ ನೋಡಿರಿ ಈ ಪಲಾವ್ ಎಲೆನ ಹಾಕ್ಕೊಂಡೀನಿ ಮತ್ತು ಲವಂಗ ಮತ್ತು ಮರಾಠ ಮೊಗ್ಗು ಮತ್ತು ಚಕ್ಕಿ, ಕಲ್ಲು ಹೂವು ಹಾಕ್ಕೊಳಕತ್ತೀನಿ. ಈಗ ನೋಡಿರಿ ಈ ಥರ ಕಟ್ ಮಾಡಿರೋಂತಹ ದೊಡ್ಡ ಸೈಜಿಂದ ಈರುಳ್ಳಿನ ಒಂದು ಹಾಕ್ಕೊಂಡಿನಿ. ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಬಾಡಿಸ್ಕೋಬೇಕು ಎಣ್ಣೆ ಒಳಗೆ. ನೋಡ್ಬೋದು ಕಲರ್ ಚೇಂಜ್ ಆಗೈತಿ. ಈ ಟೈಮ್ನಾಗ ಒಂದು ದೊಡ್ಡ ಸೈಜಿಂದು ಟಮಾಟ ಹಣ್ಣು ಒಂದು ತೊಗೊಂಡಿನಿ, ಅದನ್ನು ಸಣ್ಣ ಕಟ್ ಮಾಡಿದ್ದನ್ನು ಹಾಕ್ಕೊಂಡಿನಿ. ಈಗ ಇದನ್ನು ಕೂಡ ಎಣ್ಣೆ ಒಳಗನ ಒಂದು ಸ್ವಲ್ಪ ಬಾಡಿಸ್ಕೋಬೇಕು. ಈಗ ನೋಡಿರಿ ಹಸಿ ಸ್ಮೆಲ್ಲೆಲ್ಲ ಹೋಗೈತಿ. ಈ ಟೈಮ್ನಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. 1/4 ಟೀ ಚಮಚ ಅರಿಶಿಣದ ಪೌಡರ್, ಸ್ವಲ್ಪ ಗರಂ ಮಸಾಲ. ಇದು ಬಿರಿಯಾನಿ ಮಸಾಲ ನೋಡ್ರಿ, ಬಿರಿಯಾನಿ ಮಸಾಲ ಹಾಕ್ಕೊಂಡಿನಿ. ಮೊದಲು ನಾನು ಎಗ್ಗನ್ನ ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿನಿ. ನಿಮ್ಗೆ ಎಷ್ಟು ಎಗ್ ಬೇಕೋ ಅಷ್ಟು ನೀವು ತೊಗೋಬೋದು. ಮತ್ತು ಈಗ ಈ ಟೈಮ್ನಾಗ ರುಬ್ಬಿಟ್ಟಿದ್ದ ಮಸಾಲಾನ ಹಾಕ್ಕೊಳಕತ್ತೆ ನೋಡಿರಿ. ಇದು ಮಸಾಲ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಎಣ್ಣೆ ಒಳಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಾಗ್ತೈತಿ, ಒಂದು ಸಾರಿ ಮಾಡ್ಕೊಳ್ರಿ. ಚಲೋತ್ನಾಗಿ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಘಮ ಬರ್ತಿರ್ತೈತಿ ನೋಡಿರಿ, ಇಷ್ಟಾದ್ರೆ ಸಾಕು ಚಲೋತ್ನಾಗೆ. ಈಗ ಎಣ್ಣೆ ಒಳಗೆ ಫ್ರೈ ಆಗೈತಿ. ಈಗ ನೋಡಿರಿ ನಾನು ಹೇಳಿದ್ನಲ್ಲ 10 ನಿಮಿಷ ಮೊದಲು ನಾವು ಅಕ್ಕಿನ ನೆನೆಸಿಟ್ಕೋಬೇಕು. ಈಗ ಲೋಟ ತೋರಿಸಿದ್ನಲ್ಲ, ನೀವು ಯಾವ ಗ್ಲಾಸ್ ತೊಗೊಂಡಿರ್ತೀರಿ ಆ ಗ್ಲಾಸಿಂದ ನೀವು ಅಳತೆ ಮಾಡ್ಕೊಂಡ್ರೆ 1ಕ್ಕೆ 2 ನೀರು ಅಷ್ಟು ಕರೆಕ್ಟ್ ಆಗುತ್ತೆ. ನಾನು ಕುಕ್ಕರ್ ಸೀಟಿ ಮಾಡಿಸಲ್ಲ, ಕಡೆಗನ ಪ್ಲೇಟ್ ಮುಚ್ಚಿಡ್ತೀನಿ.
ನೀವು ಸಿಟಿ ಬೇಕಾದ್ರೆ ಮಾಡ್ಬೋದು. ನಾನು ಓಪನ್ ಆಗಿ ಮಾಡ್ತಾ ಇದ್ದೀನಿ. ಈಗ ನೋಡಿರಿ, ನಾನು 2 ಗ್ಲಾಸು ಅಕ್ಕಿಗೆ 4 ಗ್ಲಾಸು ನೀರು ಕರೆಕ್ಟ್ ಆಗುತ್ತಾ. ನೆನೆಸಿ ಅಕ್ಕಿನ ನೀವು ಇಡ್ತೀರಲ್ಲ, ಅದು ತುಂಬ ಚೆನ್ನಾಗಿ ಹೂವಿನ ಥರ ಬರುತ್ತಾ ಅಂತಲೇ ಹೇಳ್ಬೋದು ರೈಸು. ಅದರ ಸಂಬಂಧ ನೋಡಿರಿ, ಈ ಟೈಮ್ನಾಗ ನಾನು ಬಾಯ್ಲ್ಡ್ ಮಾಡಿದ ಎಗ್ಗನ್ನ ಹಾಕ್ಕೊತೀನಿ. ಮೇಲಿನ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದು ಒಂದು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಇದರೊಳಗೆ ಹೋಗುತ್ತೆ, ತುಂಬ ಚೆನ್ನಾಗಿರ್ತೈತಿ ತಿನ್ನುವಾಗ. ಅದ್ರ ಸಂಬಂಧ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಳಕತ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ಮತ್ತು ಇದನ್ನು ಹಾಕ್ಕೊಂಡಾದ್ಮೇಲೆ ಎಗ್ಗನ್ನ ನೀವು ಕುಕ್ಕರ್ಸ್ ವಿಸಲರ ಮಾಡಿಸ್ಕೋಬೋದು, ಇಲ್ಲ ಅಂತಂದ್ರೆ ಓಪನ್ ಆಗಿರ ಮಾಡ್ಬೋದು. ನಾನು ಇವತ್ತು ಓಪನ್ ಆಗಿ ಮಾಡಿ ತೋರ್ಸಕತ್ತೀನಿ. ತುಂಬ ಚೆನ್ನಾಗಾಗುತ್ತೆ ಓಪನ್ ಆಗಿ ಮಾಡಿದರೂ ಕೂಡ. ಸೇಮ್ ನೀರು ನೀವು ಯಾವ ಥರ ಕುಕ್ಕರ್ನಾಗ ಇಟ್ಟಾಗ ಹಾಕ್ತೀರ ಅದು ಇದ್ರೊಳಗನ ನೀವು ನೀರನ್ನ ಹಾಕ್ಬೋದು. ಅಂದ್ರೆ 1 ಗ್ಲಾಸು ಅಕ್ಕಿಗೆ 2 ಗ್ಲಾಸು ನೀರು ಇಷ್ಟ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡ್ರಿ, ಎಷ್ಟು ಚೆನ್ನಾಗಿ ಬೆಂದೈತಿ ನೋಡ್ಬೋದು. ಅನ್ನ ತುಂಬ ಸೂಪರಾಗಿ ಬಂದೈತಿ, ಉದುರಾಗಿ ಸೂಪರಾಗಿರುತ್ತೆ. ನಿಧಾನಕ್ಕೆ ತೆಗಿಬೇಕು, ನಾನು ಸ್ವಲ್ಪ ಕೈ ಜಾರ್ತು, ಹೀಗಾಗಿ ಈ ಥರ ನೋಡ್ರಿ ಸೂಪರಾಗಿರೋಂಥ ಎಗ್ ಬಿರಿಯಾನಿ ಬಿಸಿ ಬಿಸಿದು ಸರ್ವ್ ಮಾಡಕತ್ತೀನಿ. ಇದ್ರ ಜೋಡಿ ಸೌತೆಕಾಯಿ, ಈರುಳ್ಳಿ ಮತ್ತು ನಿಂಬೆಹಣ್ಣು ಮತ್ತು ಇದಕ್ಕೆ ರೈತ ತುಂಬ ಸೂಪರಾಗಿರುತ್ತೆ. ಒಂದು ಸಾರಿ ಇದೇ ಥರ ಮಾಡ್ಕೊಳ್ರಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಂದು ಸಾರಿ ತಿಂದವರು ಪದೇ ಪದೇ ಬೇಕು ಅಂಥೇಳಿ ಮತ್ತು ಇದನ್ನು ಮಾಡು ಅಂಥೇಳಿ ಅಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ಪದೇ ಪದೇ ಇದನ್ನು ತಿಂದರೂ ಬೇಜಾರಾಗಲ್ಲ. ಅಷ್ಟು ರುಚಿಯಾಗಿರೋಂತಹ ಎಗ್ ಬಿರಿಯಾನಿ ರೆಸಿಪಿ ಒಂದು ಸಾರಿ ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸೊಬ್ರು ಏನಾದರೂ ನೋಡಕತ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಎಂಥ ರೆಸಿಪಿ ಬೇಕು ಅನ್ನೋದು ಕಮೆಂಟ್ ಒಳಗೆ ತಿಳಿಸಿದ್ರೆ ಅಂಥ ರೆಸಿಪಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಭಾಳಷ್ಟು ರೆಸಿಪೀಸ್ನ ಮಾಡೀನಿ, ನೋಡಿಲ್ಲ ಅನ್ನೋರು ನೋಡ್ಕೊಂಬರ್ರಿ. ಡೈಲಿ ನಿಮ್ಗೆ ರೆಸಿಪೀಸ್ ನೋಡಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಬೇಕು ಮತ್ತು ಆಲ್ ಅನ್ನೋ ಆಪ್ಷನ್ ಬರುತ್ತೆ. ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸು ನಿಮಗೆ ಬರ್ತಾವೆ. ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ ರೀ.